ಈ ದಿನದ ಮುಖ್ಯಾಂಶಗಳು. ತೆಂಗು ಬೆಳೆಗಾರರು, ವಿಜ್ಞಾನಿಗಳು, ಅಧಿಕಾರಿಗಳ ಜೊತೆ ರೈತರ ಸಂವಾದ. ನಾವಿವತ್ತು ಕರೆದಿದ್ದು ಏನಂತಂದರೆ, ಪ್ರಮುಖವಾಗಿ ತೆಂಗು ಬೆಳೀತಕ್ಕಂಥ ರೈತರು ಮತ್ತು ರೈತ ಮುಖಂಡರು ಅವರು ನಮ್ಮ ಕ್ಷೇತ್ರದಲ್ಲಿ ಏನು ಸಮಸ್ಯೆಗಳಿದೆ ಅದನ್ನು ವಿಜ್ಞಾನಿಗಳೊಂದಿಗೆ ಚರ್ಚೆ ಮಾಡಬೇಕು. ಅವರು ಮಾರ್ಗೋಪಾಯಗಳನ್ನ ಕೊಡ್ತಾರೆ. ಅಲ್ಲಿ ಕೊಡ್ತಕ್ಕಂಥ ಇಬ್ಬರು ಅಂತಿಮವಾಗಿ ನಾವೇನು ಮಾರ್ಗೋಪಾಯಗಳು ಸೂಚಿಸ್ತಾರೆ ಅವನ್ನ ತಗೊಂಡು ಮುಂದಿನ ಹಂತದಲ್ಲಿ ಎಲ್ಲ ರೈತ ಬಾಂಧವರಿಗೆ ಅದನ್ನು ತಲುಪಿಸೋದಾಗುತ್ತೆ. ಒಂದು ಕಾಲಕ್ಕೆ ಒಬ್ಬ ರೈತನ ತೋಟನ ಅವರು ಆಯ್ಕೆ ಮಾಡ್ತಾರೆ. ಎಲ್ಲ ವಿಜ್ಞಾನಿಗಳು, ಎಲ್ಲ ಅಧಿಕಾರಿಗಳು ಅಲ್ಲಿ ಇಟ್ಕೊಂಡು ಆ ತೋಟನ ಇಂಪ್ರೂವ್ ಮಾಡಿದ್ರೆ ಇಡೀ ತಾಲೂಕು ಇಂಪ್ರೂವ್ ಆಗುತ್ತೆ. ಹಾಗಾಗಿ ಉಳುಮೆ ಮಾಡಬಹುದು, ಆದರೆ ಗಿಡದಿಂದ 2 ಮೀಟರ್ ಬಿಟ್ಟು ಮಧ್ಯಭಾಗದಲ್ಲಿ ಉಳುಮೆ ಮಾಡಿ. ಕೀಟನಾಶಕಗಳು ಕೀಟಗಳಿಗೋ ರೈತರ ಶ್ವಾಸಕೋಶಕ್ಕೋ ಆಕ್ರೋಶಭರಿತ ರೈತರು. ಮಾವು ಗಿಡಕ್ಕೆ ಜೋಜಗಳ ಅಂತ ಬಂದಿದೆ. 0.1 ಮೇಲೆ ಹೊಡೆದರೆ ಕನ್ಫಿಡರ್ ಸುಲಭ. ಇವತ್ತು 1 ಗ್ರಾಮ್ ರೆಕಮೆಂಡ್ ಮಾಡಿದ್ದಾರೆ. ಇಡೀ ಕೆಮಿಕಲ್ ಏನಿದೆ ಸ್ಪ್ರೇ ಮಾಡೋದೇನಿದೆ ಅದನ್ನು 1 ವರ್ಷಕ್ಕಾಗಿ ಒಂದು ಸಾರಿ ಲ್ಯಾಬ್ ಟೆಸ್ಟ್ ಮಾಡಿ ಸರಿಯಾಗಿ ನೀವು ಸ್ಪ್ರೇ ಮಾಡಿ ಹೇಳೋ ಉಳಿಲ್ಲ. ಯಾವುದಂತಾನೆ ಮಾಂಸಪೇಶಿನಲ್ಲಿ ನಮ್ಮ ಶಾಸ್ತ್ರಗಳು ಎಲ್ಲ ಇಂಜೆಕ್ಷನ್ ಕೊಡ್ತಾರೆ. ಅವ್ರು ಇಷ್ಟ ಆಗುತ್ತೆ ಹೊಡಿತಾ ಇರ್ತಾರೆ, ನಾವು ಹೊಡಿತಾ ಇರ್ತೀವಿ. ಒಂದು ಹುಳ ಸಾಯೋದು. ಬಯೋಲಾಜಿಕಲ್ ಸರ್ವೆ ಮೂಲಕ ತೆಂಗು ಬೆಳೆಯನ್ನು ಅಭಿವೃದ್ಧಿಪಡಿಸಬಹುದು. ಹೆಬ್ಬಾರ್. ಈಗ ಅದಕ್ಕೆ ನಾವು ಚಿಕಿತ್ಸೆಯಲ್ಲಿ ಏನು ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಪ್ರದೇಶಕ್ಕೆ ಬೇರೆ ಬೇರೆ ಸೂಟಾಗಿರುವಂಥ ಈ ಬಯೋಲಾಜಿಕಲ್ ಸರ್ವೆ ಮಾಡ್ತಾ ಇದ್ದೀವಿ. ಯಾವಾಗ ಹೊಸ ಗರಿ ಬರುತ್ತೆ ಅದರಲ್ಲಿ ಈ ಹುಳ ಬರ್ತದೆ, ನಾಶ ಮಾಡಿದೆ. ಇವಾಗ ಬಿಡಿ ಸರ್. ಆಮೇಲೆ ಅಟ್ ದ ಸೇಮ್ ಟೈಮ್ ನೀವು ಸ್ವಲ್ಪ ಇದು ಸಾಯಿಲ್ ಹೆಲ್ತ್ ಮ್ಯಾನೇಜ್ಮೆಂಟ್ ಮಾಡಬೇಕಾಗುತ್ತೆ ಸರ್. ಆವಾಗಲೇ ಹೊಸ ಗರಿ ಫಾಸ್ಟಾಗಿ ಬರುತ್ತೆ. ಇನ್ಸ್ಟಾಲ್ಮೆಂಟ್ನಲ್ಲಿ 1000 ರೂಗೆ ಒಂದು ಸಸಿ. ಪ್ಲಸ್ ಅದರ ಜೊತೆಗೆ ನ್ಯೂಟ್ರಿಯೆಂಟ್ ಕಾಸ್ಟ್ ಅಂತ ಹೇಳಿ 12,500 ರೂಪಾಯಿ. ಅದನ್ನು 2 ಇನ್ಸ್ಟಾಲ್ಮೆಂಟಲ್ಲಿ ಫಸ್ಟ್ ಇಯರ್ 8,750, ಅದು 2ನೇ ಇಯರ್ 8,750 ರೂಪಾಯಿ ಕೊಡುವಂಥ ಪ್ರಾವಿಷನ್ ಇದೆ. ಇದು ಬಂದು ರೀಪ್ಲಾಂಟಿಂಗ್ ರೆಜುವಿನೇಷನ್. ಈ ಪ್ರೋಗ್ರಾಮ್ ಬಂದ್ಬಿಟ್ಟು ನಮ್ಮ ರಿಕ್ವೆಸ್ಟ್ ಪ್ರಪೋಸಲ್ ಕೊಟ್ಟರೆ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಕಡೆ ಅದನ್ನು ನಾವು ಬೋರ್ಡಲ್ಲಿ ಪುಟಪ್ ಮಾಡಿ ಆಸ್ ಪರ್ ದ ಡಿಸ್ಕ್ರಿಪ್ಷನ್ ಅಂಡ್ ಆಸ್ ಪರ್ ದ ಅಪ್ರೂವಲ್ ಬಂದು ರೈತರಿಗೆ ಹೆಚ್ಚು ಉಪಯುಕ್ತವಾದ ಪರೋಪಕಾರಿ ಕೀಟ. ಈಗ ರೈತರಿಗೆ ಎಲ್ಲರಿಗೂ ಕೂಡ ಈ ಒಂದು ತೆಂಗು ಬೆಳೆಗೆ ಕಾಡ್ತಕ್ಕಂಥ ಒಂದು ಕಪ್ಪು ತಲೆ ಹುಳಕ್ಕೆ ನಿರ್ವಹಣೆ ಮಾಡೋದಕ್ಕೆ ಪ್ರಮುಖವಾದಂಥ ಒಂದು ಈ ಪರೋಪಜೀವಿಯಾದಂಥ ಈ ಫೋನೇರಿಯಸ್ ಮತ್ತು ಪ್ರಕಾನ್ ಬ್ರೆವಿಕಾನಿಸ್ ಇವೆರಡನ್ನ ಅಲ್ಲಿ ನೇರವಾಗಿ ಒಂದು ಉತ್ಪಾದನೆ ಮಾಡ್ತಾರೆ. ರೈತರಿಗೆ ಒಂದು ಕಡಿಮೆ ದರದಲ್ಲಿ ಒಂದು 40 ಪೈಸೆಗೆ ಒಂದರಂತೆ ಇಲ್ಲಿ ಎಲ್ಲ ಒಂದು ಕರ್ನಾಟಕದ ರೈತರಿಗೆ ಎಲ್ಲರಿಗೂ ಸರಬರಾಜು ಮಾಡ್ತಾರೆ. ಎಲ್ಲ ರೈತರುಗಳು ಆದಷ್ಟು ಅವರು ನಮ್ಮ ಹತ್ತಿರದ ಒಂದು ಸಿಂಗೇರಿ ಕೇಂದ್ರದಲ್ಲಿ ಹೋಗ್ಬಿಟ್ಟು ಆ ಒಂದು ಪರೋಪಜೀವಿ ಕೇಂದ್ರದಲ್ಲಿ ಬಿದ್ದಿದ್ರೆ ಪಡೆಯಬಹುದು. ಆರೋಗ್ಯ ಹಾಗೂ ಮೌಲ್ಯಧಾರಿಕ ಪೇಯ ನೀರ ಎಂದ ಹೆಬ್ಬಾರ್. ರೈತನಿಗೆ ಅದರಲ್ಲಿ ಜಾಸ್ತಿ ಲಾಭ ಸಿಗ್ತದೆ. ಯಾವ ಥರದ ಮೌಲ್ಯವರ್ಧನೆ ಮಾಡ್ಬೋದು ನಿಮಗೆ ಗೊತ್ತಿದೆ. ತೆಂಗಿನಲ್ಲಿ 3 ಮೇನ್ ಪ್ರಾಡಕ್ಟ್ಸ್ ಇದೆ. ಒಂದು ಆ ತೆಂಗಿನ ಜ್ಯೂಸ್ ಅಥವಾ ಸ್ಯಾಪ್ ಅಂತ ಕರಿತೀವಿ, ಕೋಕೋನಟ್ ಸ್ಯಾಪ್, ಅಥವಾ ಅದಕ್ಕೆ ನೀರ ಅಂತ ಕರಿತೀವಿ ನಾವು CPCRಲ್ಲಿ ಕಲ್ಪರಸ ಅಂತ ಕರಿತೀವಿ. 2ನೇದು ಎಳ್ನೀರು, 3ನೇದು ಕಲಿತ ತೆಂಗಿನಕಾಯಿ. ಈಗ 3ರಿಂದ ನಾವು 200ರಿಂದ 300 ಪ್ರಾಡಕ್ಟ್ಸ್ ತಯಾರು ಮಾಡ್ಬೋದು. ಸೊ ಪ್ರತಿ ಒಂದನ್ನು ಈಗ ನೀವು ತೆಂಗಿನಕಾಯಿ 20 ರೂಪಾಯಿ ಹೋಗ್ತಾ ಇದೆ ಅಂದರೆ ನೀವು ಮೌಲ್ಯವರ್ಧನೆ ಮಾಡಿಬಿಟ್ಟು ಅಲ್ಲಿ 25ರಿಂದ 30 ರೂಪಾಯಿಗೆ ತಗೊಳ್ಬೋದು. ಈ ಖಾತಾ ಅಭಿಯಾನ ಎಲ್ಲರ ಮನೆ ಬಾಗಿಲಿಗೆ. ಶೇಷಾದ್ರಿ. ನಾವು ಈ ಖಾತಾ ಅಭಿಯಾನವನ್ನು ಮಾಡಬೇಕು ಮತ್ತು ಸಾರ್ವಜನಿಕರಿಗೆ ಅವರ ಆಸ್ತಿ ಒಡೆತನದ ದಾಖಲಾತಿಗಳನ್ನು ಈ ಖಾತೆಗಳನ್ನು ವಿತರಿಸಬೇಕು ಅಂತೇಳಿ ನಾವು ತೀರ್ಮಾನ ಮಾಡಾದ್ಮೇಲೆ ಆದಷ್ಟು ಬೇಗ ಕೊಡಬೇಕು ಅಂತೇಳಿ ಪ್ರಯತ್ನ ಮಾಡಿ, ನಮ್ಮಲ್ಲಿ ಸ್ಟಾಫ್ ಕಡಿಮೆ ಇದೆ ಆದರೂ ಸ್ವಲ್ಪ ಎಕ್ಸ್ಟ್ರಾ ಓವರ್ ಟೈಮ್ ವರ್ಕ್ ಮಾಡಿಸಿ ನಾವು ಒಂದು ಪ್ರಯತ್ನವನ್ನು ಮಾಡಿ ಅದರಲ್ಲಿ ಯಶಸ್ವಿಯಾಗಿದ್ದೇವೆ. ಸದ್ಯದಲ್ಲೇ ವಿದ್ಯುತ್ ಚಿತಾಗಾರ, ಶವ ಸಂಸ್ಕಾರಕ್ಕೆ ಮುಕ್ತ. ಪೌರಾಯುಕ್ತ ಜಯಣ್ಣ. ಬಹಳ ಹಿಂದೆನೆ ಮಾನ್ಯ ಲೋಕಸಭಾ ಸದಸ್ಯರ ಅನುದಾನದಲ್ಲಿ ನಮ್ಮ ನಗರದಲ್ಲಿ ವಿದ್ಯುತ್ ಚಿತಾಗಾರವನ್ನು ಸ್ಥಾಪನೆ ಮಾಡಲಾಗಿದೆ. ಅದರ ನಿರ್ವಹಣೆಯನ್ನ ನಗರಸಭೆಗೆ ವಹಿಸಲಾಗಿದೆ. ಕೆಲವೊಂದು ರಿಪೇರಿಗಳೆಲ್ಲ ಇದ್ವು, ಮತ್ತೆ ಅದನ್ನ ಮೇಂಟೈನ್ ಮಾಡಲಿಕ್ಕೆ ನಾವು ಟೆಂಡರ್ ಅನ್ನ ತಂದಿದ್ವಿ. ಈಗೆಲ್ಲ ಪ್ರಕ್ರಿಯೆ ಮುಗಿದು ಅದು ಕಾರ್ಯವನ್ನ ಪ್ರಾರಂಭ ಮಾಡುವ ಹಂತಕ್ಕೆ ನಾವು ಬಂದಿದ್ದೇವೆ. ಈ ಸಂಬಂಧವಾಗಿ ಸಾರ್ವಜನಿಕ ಪ್ರಕಟಣೆಯನ್ನು ಕೂಡ ಹೊರಡಿಸಲಾಗಿದೆ. ನಿಮಗೂ ಅದರ ಕಾಪಿಗಳನ್ನು ನಾವು ಕೊಟ್ಟಿದ್ದೇವೆ. ಮೇಕೆದಾಟಿನಲ್ಲಿ ಅಣೆಕಟ್ಟನ್ನು ಕಟ್ಟಲು
ಕಾಂಗ್ರೆಸ್ ಸರ್ಕಾರಕ್ಕೆ ತಾಕತ್ತಿಲ್ಲವೆಂದ HDK. ರಾಜ್ಯ ಸರ್ಕಾರ ಯಾವ ಕಾರಣಕ್ಕೆ ಮಾಡ್ತಾ ಇಲ್ಲ ಅಂತ ಯಾವ ಕಾರಣಕ್ಕೆ ಅಂತಂದ್ರೆ ಅವ್ರಿಗೆ ಆ ಶಕ್ತಿ ಬೇಕಲ್ಲ. 140 ಜನ ಇಟ್ಕೊಂಡು ದಿನ ಬರೀ ಬೆಳಗ್ಗೆ ಎದ್ದು ಅವ್ರ ಮುಖ್ಯಮಂತ್ರಿ ಇವ್ರ ಮುಖ್ಯಮಂತ್ರಿ ಇದರಲ್ಲೇ ಕಾಲ ಕಳ್ಕೊಂಡು 2.5 ವರ್ಷ ಮುಗಿಸ್ಬಿಟ್ರು. ತಮಿಳ್ನಾಡು ಜೊತೆ ಕೂತು ಏನಾದ್ರು ಮಾತಾಡಿ ಸೆಟೈಟ್ ಮಾಡಬೇಕಾಗಿತ್ತಲ್ವಾ? ಅದನ್ನು ಸೆಟೈಟ್ ಮಾಡದಿದ್ರೆ ಯಾರು ಏನು ಮಾಡೋಕ್ಕಾಗುತ್ತೆ? ತಮಿಳ್ನಾಡು ಏನು ಮಾಡ್ತಾರೆ ಮಾಡ್ಕೊಂಡು ಈಗ ಇತ್ತಿನ ಒಳ್ಳೆನೂ ಹೇಳ್ತಾ ಇಲ್ವಾ? 2014ರಲ್ಲಿ ಫೌಂಡೇಶನ್ ಹಾಕಿದ್ರು, 2014 ಈಗ 2024ರಲ್ಲಿ 25ರಲ್ಲಿ 2 ವರ್ಷದಲ್ಲಿ ನೀರು ಕೊಡ್ತೀವಿ ಅಂತ ಇದೇ ಸಿದ್ದರಾಮಯ್ಯ ಹೇಳಿದ್ದು. 2 ವರ್ಷದಲ್ಲಿ ಇವತ್ತು 10 ವರ್ಷ ಆಗೋಯ್ತು. 17 ಕುರಿಗಳ ರಕ್ತ ಹೀರಿ ಕೊಂದು 1 ಕುರಿಯನ್ನು ಹೊತ್ತೊಯ್ದ ಚಿರತೆ. 17 ಕುರಿಗಳ ರಕ್ತ ಹೀರಿ ಕೊಂದು 1 ಕುರಿ ಹೊತ್ತೊಯ್ದ ಚಿರತೆ. ಆತನ ಕುಟುಂಬ ಕುರಿಗಳಿಂದ ಬರುವ ಆದಾಯದಲ್ಲೇ ನಡೆಯುತ್ತಿತ್ತು. ಇಂದಿನ ಬೆಂಗಳೂರು ದಕ್ಷಿಣ ಜಿಲ್ಲೆಯ ಚನ್ನಪಟ್ಟಣ ತಾಲೂಕಿನ ಮುದಗೆರೆ ಗ್ರಾಮದಲ್ಲಿ ಚಿರತೆಯಿಂದ ಅಥವಾ ಚಿರತೆಗಳಿಂದ ಕುರಿಗಳ ಮಾರಣ ಹೋಮ ನಡೆದು ಕುರಿಗಾಹಿಯ ಜೀವನ ಅಯೋಮಯವಾಗಿದೆ. ನಮ್ಮ ಜಿಲ್ಲೆ ನೀರಾಗೆ ಮಾದರಿಯಾಗಲಿದೆ. ಶಾಸಕ CP ಯೋಗೇಶ್ವರ್. ಬಹುಶಃ ಇನ್ನೊಂದು 2 ವರ್ಷದಲ್ಲಿ ನಾವೆಲ್ಲ ನೀರನ್ನ ಬಾರಲ್ಲಿ ಕುಡಿಬೋದು, ಹೋಟ್ಲಲ್ಲಿ ಕುಡಿಬೋದು, ಬೀದಿಲಿ ಕುಡಿಬೋದು, ಎಲ್ಲಿ ಬೇಕಾದ್ರೂ ಅದು ಸಿಗ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ. ಅದಕ್ಕೆ ರಾಮವರ ತಾಲೂಕಿಗೆ ಮಾದರಿ ಆಗ್ತದೆ. ಚನ್ನಪಟ್ಟಣದ ಪ್ರಮುಖ ಕೆರೆಗಳ ವಿಸಿಟ್ ಮಾಡಿ ಕೇಸ್ ದಾಖಲಿಸಿಕೊಂಡ ಲೋಕಾಯುಕ್ತ ನ್ಯಾಯಮೂರ್ತಿ KN ಪಣೀಂದ್ರ. ಹಿಂದೆ ನಾನು ರಾಮನಗರದ್ದೊಂದು ಮೀಟಿಂಗ್ ಮಾಡಿದ್ದೆ, ನಿಮಗೂ ಗೊತ್ತಿರ್ಬೇಕು. 3 ದಿನದ ಕಾರ್ಯಕ್ರಮ ಮಾಡಿದ್ವಿ. ಅವಾಗ ಕೆಲವೊಂದು ಕೇಸ್ಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಇತ್ತೀಚಿನ ದಿನಗಳಲ್ಲಿ ಕೆರೆಗಳಲ್ಲಿ ಯಾವುದನ್ನು ಸರಿಯಾಗಿ ಮೇಂಟೆನೆನ್ಸ್ ಇಲ್ಲ. ಕೆರೆಗೆ ಊರಿನ ಗಲೀಜೆಲ್ಲನೂ ಬರುತ್ತೆ, ತೂಬುಗಳೆಲ್ಲ ಕಟ್ಕೊಂಡಿದೆ, ಕೆರೆ ಒತ್ತುವರಿ ಆಗಿದೆ. ತುಂಬಾ ಸುಮಾರು 6-7 ಕೆರೆಗಳು ಇಲ್ಲಿರೋದು ಚನ್ನಪಟ್ಟಣದ ಸುತ್ತಮುತ್ತ ಸುಮಾರು 6-7 ಕೆರೆಗಳದ್ದು ನಮಗೆ ಇನ್ಫಾರ್ಮೇಶನ್ ಬಂತು. 3 ವರ್ಷಗಳಲ್ಲಿ 500ಕ್ಕೂ ಹೆಚ್ಚು ಸುಮೋಟೋ ಕೇಸ್ ದಾಖಲಿಸಿದ್ದೇನೆ ಎಂದ ಲೋಕಾಯುಕ್ತ ನ್ಯಾಯಮೂರ್ತಿ KN ಪಣೀಂದ್ರ. ನಾನು ಬಂದ ನಂತರ ಸುಮಾರು ಒಂದು 500 ಸುಮೋಟೋ ಪ್ರಕರಣಗಳನ್ನು ನಾನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ. 3 ವರ್ಷದಾಯಿತು. 3 ವರ್ಷದಲ್ಲಿ ಒಂದು 500 ನಾನು ಸುಮೋಟೋ ಪ್ರಕರಣಗಳನ್ನು ರಿಜಿಸ್ಟರ್ ಮಾಡ್ಕೊಂಡಿದ್ದೆ. ಕೆಲವರು ಪಾಲಿಸಿಗಳು ನಂತರ ಇದೆ. ನನ್ನ ಪಾಲಿಸಿ ಏನಪ್ಪ ಅಂತಂದರೆ, ಈ ಒಂದು ಸುಮೋಟೋ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡ ತಕ್ಷಣ ಅದು 6 ತಿಂಗಳಾಗಲಿ, ವರ್ಷ ಆಗಲಿ, 2 ವರ್ಷ ಆಗಲಿ, ಅದು ಕಂಪ್ಲೈನ್ಸ್ ಕಂಪ್ಲೀಟ್ ಆಗೋವರೆಗೂ ಕೂಡ ಆ ಕೇಸನ್ನು ಕ್ಲೋಸ್ ಮಾಡಿ